ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಗಾಯತ್ರಿ ಅಂತ 3 ಮಕ್ಕಳು ಕೊಟ್ಟು ಯಜಮಾನರು ದೂರ ಆಗಿದ್ದಾರೆ. ಪ್ರಸ್ತುತ ಗಾಯತ್ರಿ ಅವರು 46ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಎರಡನೇ ಮದುವೆ ಬೇಡ, ಆದರೆ ಒಬ್ಬ ಜೊತೆಗಾರ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮನೆ ಇರೋದು ಬಾದಾಮಿ ಅಲ್ಲಿ. ಆ್ಯಂಡ್ ಇವರ ಹತ್ತಿರ ಸ್ನೇಹಿತರೆ ಹೈಬ್ರಿಡ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಪ್ರೊಫೈಲ್ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಗಂಡ ದೂರ ಆದರೂ ಪರವಾಗಿಲ್ಲ ಎಂದು ಹೇಳಿದ್ದಾರೆ. ಗಂಡ ದೂರ ಆದ ನಂತರವೂ ತಿಂಗಳಿಗೆ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದೇನೆ. ಜೀವನ ಹೇಗೋ ನಡೀತಾ ಇದೆ. ಆದರೆ 40ರ ವಯದಲ್ಲಿ ಒಂಟಿಯಾಗಿ ಹಾಗೂ ಸುಖ ಇಲ್ಲದೆ ಜೀವನ ನಡೆಸುವುದು ತುಂಬಾನೇ ಕಷ್ಟ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಒಬ್ಬ ಜೊತೆಗಾರ ಬೇಕು ಎಂದು ಗಾಯತ್ರಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ವಿಡಿಯೋ ಇನ್ನು ಕಂಪ್ಲೀಟ್ ಆಗಿ ನೋಡಿ, ನಂತರ ನಿಮ್ಮ ಅನಿಸಿಕೆ ತಿಳಿಸಿ. ಖಂಡಿತ ಇವರು ಸಂಪರ್ಕಿಸುತ್ತಾರೆ. 40ರ ವಯದಲ್ಲಿ ಮಹಿಳೆಯರಿಗೆ ಆಗುವಂತಹ ಎಲ್ಲಾ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಈ ವಯಸ್ಸಿನಲ್ಲಿ ಮಹಿಳೆಯರಿಗೆ ಹಣದಕ್ಕಿಂತ ಸಂಸಾರದ ಸುಖ ತುಂಬಾ ಮುಖ್ಯ ಎಂದು ಹೇಳಿಕೊಂಡಿದ್ದಾರೆ. ಇವರಿಗೆ ಪ್ರೀತಿಸುವ ಗಂಡು ಬೇಕು. ಇವರಿಗೆ ಮಕ್ಕಳ ಹಾಗೂ ಗಂಡನ ಜೊತೆಗೆ 40ರ ವಯದಲ್ಲಿ ಮಕ್ಕಳ ಹಾಗೂ ಗಂಡನ ಜೊತೆಗೆ ಪ್ರೀತಿಯಿಂದ ಸಂಸಾರ ನಡೆಸುವಂತಹ ಒಂದು ಬಯಕೆ ಇರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೂ 40ರ ಮಹಿಳೆಗೆ ವಾರಕ್ಕೆ ಒಂದು ಸಲ ಗಂಡನಿಂದ ಪ್ರೀತಿ ಕೂಡ ಬಯಸುತ್ತಾಳೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಯಜಮಾನರು ದೂರ ಆಗಿರೋದ್ರಿಂದ ಸಂಸಾರದ ಸುಖ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇದು ಸ್ನೇಹಿತರೆ ಇವರ ಹತ್ತಿರ ಇರತಕ್ಕಂಥ ಫಿಯಾಟ್ 600 ಒಂದು ಹೈಬ್ರಿಡ್ ಕಾರ್ ಆಗಿರುತ್ತೆ. ಇದರಲ್ಲಿ 1.2 ಲೀಟರ್ಸ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಜೊತೆಗೆ 21 ಕಿಲೋವ್ಯಾಟ್ ಒಂದು ಎಲೆಕ್ಟ್ರಿಕ್ ಮೋಟರ್ ಕೂಡ ಈ ಒಂದು ಫಿಯಾಟ್ 600 ಹೈಬ್ರಿಡ್ ಕಾರಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೋಡೋದಕ್ಕೂ ಸ್ನೇಹಿತರೆ ಒಳ್ಳೆ ಲುಕ್ ಇದೆ. ಆ್ಯಂಡ್ ಈ ಒಂದು ಕಾರ್ 2025ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ ಒಳ್ಳೆ ಇಂಜಿನ್, ಅದರ ಜೊತೆಗೆ ಎಲೆಕ್ಟ್ರಿಕ್ ಮೋಟರ್ ಇರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಕಾರ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರ್ನ ಬೂಟ್ ಕೆಪಾಸಿಟಿ ಬಂದ್ಬಿಟ್ಟು 385 ಲೀಟರ್ ಆಗಿರುತ್ತೆ. ಈ ಒಂದು ಕಾರ್ ಸ್ನೇಹಿತರೆ ಫ್ಯಾಮಿಲಿ ಸಲುವಾಗಿ ಬೆಸ್ಟ್ ಕಾರ್ ಆಗಿರುತ್ತೆ. ಆ್ಯಂಡ್ ಡಿಸೈನ್ ಬಂದ್ಬಿಟ್ಟು ಸೀಕಿಂಗ್ ವೆರ್ಸಾಲಿಟಿ ಆ್ಯಂಡ್ ಸ್ಟೈಲ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಕೆಯ ಸಮಸ್ಯೆ ಬಂದ್ಬಿಟ್ಟು ಯಜಮಾನರು ಒಟ್ಟು 3 ಮಕ್ಕಳು ಕೊಟ್ಟು ಮೋಸ ಮಾಡಿದ್ದಾರೆ, ಇವಾಗ ದೂರ ಆಗಿದ್ದಾರೆ. ಸೊ ಈ ಒಂದು ವಯದಲ್ಲಿ ಎರಡನೇ ಮದುವೆ ಆಗಲು ಕೂಡ ಸಾಧ್ಯವಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಒಬ್ಬ ಜೊತೆಗಾರ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ.